ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಏನ್ ಸಮಾಚಾರ ವಿತ್ ನವ್ಯ. ಗುಡ್ ಮಾರ್ನಿಂಗ್. ಇದು ನಮ್ಮ ವಯನಾಡ್ನ ಡೇ 2 ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನನ್ನ ಮಾಯನೇ ಆಗೋಗಿದೆ ಈ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್. ಎನಿವೇಸ್, ನನ್ನ ವಯನಾಡ್ನ ಡೇ 1 ವ್ಲಾಗ್ನ ನೀವು ನೋಡಿದರೆ ನಿಮಗೆ ಕಂಟಿನ್ಯೂಟಿ ಸಿಕ್ಕುತ್ತೆ. ಈ ವ್ಲಾಗ್ನಲ್ಲಿ ನಮ್ಮ ದಿನ ಹೇಗಿತ್ತು, ಹಾಗೆ ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ನ ನಾನು ನಿಮಗೆ ಕೊಡ್ತೀನಿ. ಕಮ್ ಲೆಟ್ ಸ್ಟಾರ್ಟ್. ನಾವು ನಮ್ಮ ಡೇ 2ಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು Airbnb. ಅದರ ಹೆಸರು ರಿವರ್ ಟ್ರೀ ಅಂತ. ಬನ್ನಿ ಒಳಗಡೆ ಹೋಗೋಣ. ನಾವು ಈ ಸ್ಟೇನ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ 4 ಆಗಿತ್ತು. ಈ ಸ್ಟೇನ ಸ್ಪೆಷಾಲಿಟಿ ಏನು ಗೊತ್ತಾ, ಕ್ಯೂಟ್ ಅನಿಸಿದೆ ಅಂದರೆ ಎಷ್ಟೊಂದು ಆ್ಯನಿಮಲ್ಸ್ಗಳಿತ್ತು. ಅಂದರೆ ಪೆಟ್ ಆ್ಯನಿಮಲ್ಸು, ಡಕ್ಸು, ಡಾಗ್ಸು, ಹಾಗೆ ಕೋಳಿಗಳು, ಪಕ್ಷಿಗಳು ತುಂಬ ಇತ್ತು. ಆ್ಯಂಡ್ ಇಟ್ ವಾಸ್ ಸೋ ಕ್ಯೂಟ್. ಇದು ಬಂದುಬಿಟ್ಟು ನಮ್ಮ ಸ್ಟೇ ಹೋಸ್ಟ್ ಮಾಡಿದ್ರಲ್ಲ, ಆ ಹೋಸ್ಟ್ದು ಮನೆ. ಸೊ ನಾವು ಆಮೇಲೆ ಚೆಕ್ ಇನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವಿರೋ ಅಂಥ ಸ್ಟೇ ಕಡೆ ಹೊರಟ್ವಿ. ನಿಜವಾಗ್ಲೂ ಹೇಳ್ತೀನಿ, ಸುತ್ತ ಮರ ಗಿಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ ರಿಯಲಿ ಐ ವಾಂಟ್ ಟು ಶೋ ಯು ದಿಸ್ ಪ್ರಾಪರ್ಟಿ ಕಂಪ್ಲೀಟ್ಲಿ. ನಾನು ಫಸ್ಟ್ ಏನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ರೂಮು ಹೇಗಿರುತ್ತೋ ಹೋಟೆಲ್ಸ್ ರೂಮು ಹಾಗೇ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಟ್ರಸ್ಟ್ ಮೀ, ಇದ್ರ ವೈಬೇ ಒಂಥರ ಡಿಫ್ರೆಂಟು. ಒಂಥರ ಎಸ್ಟೇಟ್ ಮಧ್ಯ ಇರೋದಕ್ಕೆ ಕಾಡು ಮಧ್ಯ ಒಂದು ರೂಮ್ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೋ ಆ ಥರ ಇತ್ತು. ಸೇಮ್ ರೂಮ್ಸಲ್ಲಿ ಬೆಡ್ಸ್ ಎಲ್ಲ ಪ್ರೊವೈಡ್ ಮಾಡಿದರು, TV, AC, ಹಾಗೆ ವೆಲ್ಕಮ್ ಡ್ರಿಂಕು, ಕಬೋರ್ಡು, ಎವ್ರಿಥಿಂಗ್ ವಾಸ್ ಸೇಮ್. ಆದರೆ ವೈಬ್ ಮಾತ್ರ ಟೋಟಲಾಗಿ ಡಿಫ್ರೆಂಟ್ ಆಗಿತ್ತು. ಈ ರೂಮ್ ಸ್ಪೆಷಾಲಿಟಿ ಏನು ಗೊತ್ತಾ, ಅಟ್ಯಾಚ್ಡ್ ಪೂಲ್ ಇತ್ತು, ಹಾಗೆ ಸ್ಕೈ ಬೆಡ್ ಕೂಡ ಇತ್ತು. ಅದು ನಂಗೆ ಸಖತ್ ಇಷ್ಟ ಆಯಿತು. ಆ ಗನ್ನಷ್ಟು ಉದ್ದ ಇಲ್ಲ ನೋಡಿ. ನನ್ನ ಮಗಳು ಫೈರಿಂಗ್ ಮಾಡ್ತೀನಿ ಅಂತ ನಿಂತ್ಕೊಂಡಿದ್ದಾಳೆ. ಸೊ ಈ ಥರ ಸುಮಾರು ಅರೇಂಜ್ ಮಾಡಿದರು ಅವರು. ಫೈರಿಂಗು, ಆರ್ಚರಿ, ಹಾಗೆ ಬೇರೆ ಬೇರೆ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಶಟಲ್, ಯಾವ್ದು ಹೇಳ್ತೀರಾ ಅದು. ಹಿಂಗಿರ್ಬೇಕಂದ್ರೆ ರೀ ಗುರಿ. ಪಪ್ಪ ಹೊಡಿದ್ರು ಚರಿ. ನನ್ನ ಮಗಳಿಗೆ ಹಾಗೆ ನಮ್ಮ ಯಜಮಾನ್ರಿಗೆ ಇಂಥದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಏನೇ ಹೊಸದಿದ್ರು ಟ್ರೈ ಮಾಡ್ತಾರೆ ತುಂಬ ಖುಷಿಯಿಂದ. ಓಕೆ, ಇವಾಗ ಬ್ಯಾಂಬೂ ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರೆ. ಹೋಗೋಣ, ಇಲ್ಲಿಂದ ಹೋಗಬೇಕು. ರೋಡ್ ಬನ್ನಿ ತೋರಿಸ್ತೀನಿ. ಈ ಥರ ಇದೆ. ಆಬ್ವಿಯಸ್ಲಿ ಇಟ್ಸ್ ಆಫ್ ರೋಡ್. ಇದೊಂದು ಟ್ರೈಬಲ್ ವಿಲೇಜ್ ಇತ್ತು, ಅಂದರೆ ಒಂದು ಸಣ್ಣ ಟ್ರೈಬಲ್ ವಿಲೇಜ್ ಇದು. ತುಂಬ ಚೆನ್ನಾಗಿದೆ. ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿಗೆ ಹೋಗಿ ತೋರಿಸ್ತೀನಿ ರೀ. ಅದಕ್ಕೆ ರೆಡಿ ಆಗ್ತಿದ್ದಾರೆ ಬ್ಯಾಂಬೂ ರಾಫ್ಟಿಂಗ್ಗೆ. ದಟ್ ಇಸ್ ಅ ಪ್ಲೇಸ್, ದಟ್ ಇಸ್ ಅ ಥಿಂಗ್. ವಿಲ್ ಗೆಟ್ ರೆಡಿ, ಹೋಗೋಣ ಬನ್ನಿ. ಆ ಬ್ಯಾಂಬೂ ಮೇಲೆ ನಿಂತ್ಕೊಂಡು ಈ ರೀತಿ ಮಾಡೋದಕ್ಕೆ ಒಂದು ಬ್ಯಾಲೆನ್ಸ್ ಇರಬೇಕು, ಕರೆಕ್ಟಾಗಿ ಗೊತ್ತಿರಬೇಕು. ಸೊ ನಮಗೆ ಮೊದಲೇ ಇದನ್ನು ಹೇಗೆ ಎಲ್ಲ ಮಾಡಬೇಕು ಅಂತ ಟ್ರೈನ್ ಮಾಡಿದ್ರು ಪಾಪ ಹೋಸ್ಟು. ಸೊ ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಇಲ್ಲಾಗಿದ್ದು. ರಾಫ್ಟಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಊರು ಸುತ್ತಣ ಬನ್ನಿ ಅಂತ ಅವ್ರದ್ದೇ ಜೀಪ್ ತೊಗೊಂಡು ಒಂದು ಸನ್ಸೆಟ್ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ್ರು. ಗದ್ದೆ ಮಧ್ಯ ನಡ್ಕೊಂಡು ಹೋಗ್ತಾ ಇದ್ರೆ ಆ ವ್ಯೂ, ಆ ವೆದರು ಎಲ್ಲ ಸ್ವರ್ಗ ಥರ ಫೀಲ್ ಆಗ್ತಾ ಇತ್ತು. ಟ್ರಕ್ಕಿಂಗ್ ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ ಚರಿ? ಸುಮಾರು ದೂರ ಟ್ರೆಕ್ ಮಾಡ್ಕೊಂಡು ಬಂದಾದ್ಮೇಲೆ ಕೊನೆಗೂ ನಾವು ನಮ್ಮ ಸನ್ಸೆಟ್ ಪಾಯಿಂಟ್ನ ರೀಚ್ ಆದ್ವಿ. ಇಟ್ ವಾಸ್ ಸೋ ಗುಡ್. ಅವ್ರು ಟೀ ಬೇರೆ ತೊಗೊಂಡು ಬಂದಿದ್ರು. ಆ ಸಂಜೆ ಚಳಿಗೆ, ಆ ಬಿಸಿ ಬಿಸಿ ಟೀಗೆ ಜೊತೆಗೆ ನನ್ನ ಮಗಳು, ನಮ್ಮ ಯಜಮಾನ್ರು, ವಾವ್, ಇಟ್ಸ್ ಬ್ಯೂಟಿಫುಲ್ ಮೆಮೊರೀಸ್ ಅಂತ ಹೇಳ್ಬೋದು.
ಕತ್ಲಾಗ್ತಾ ಬರ್ತಾ ಇದ್ದ ಹಾಗೆ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ನೋಡೋಕ್ಕಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ, ಆ ಗ್ರೀನರಿ ಜೊತೆಗೆ ಆ ಪಕ್ಷಿಗಳ ಸದ್ದು. ಇಟ್ ವಾಸ್ ಸೋ ಗುಡ್. ಇದು ಬಂದುಬಿಟ್ಟು ವೇಟಿಂಗ್ ಲಾಂಜ್ ಏರಿಯಾ ಥರ, ಎಂಟ್ರಾಗೋಕ್ಕಿಂತ ಮುಂಚೆನೇ ಸಿಕ್ಕತ್ತೆ. ಇದೆಷ್ಟು ಕ್ಯೂಟ್ ಆಗಿದೆ ಅಲ್ಲ, ವಾವ್ ಇಟ್ಸ್ ವೆರಿ ಕ್ಯೂಟ್. ಮನೆಗೆ ಒಂದು ಎತ್ಕೊಂಡು ಹೋಗ್ಬಿಡ್ಲಾ? ಬೇಡ ಬಿಡಿ, ಯಾಕೆ ಸುಮ್ಮನೆ ಆಮೇಲೆ. ಇದು ಕಾಫಿ ಪ್ಲಾಂಟೇಶನ್ ಆಗಿರೋದ್ರಿಂದ ಅವರೇ ಓನ್ ಕಾಫಿ ಬೆಳೀತಾರೆ, ಏಲಕ್ಕಿ, ಹಾಗೆ ಅದು ಪರ್ಪಲ್ ಟೀ ಮಾಡ್ತೀವಲ್ಲ ಅದು, ಹಾಗೆ ಒಂದಷ್ಟು ಬುಕ್ಸ್ಗಳನ್ನ ಇಟ್ಟಿದ್ರು ವೇಟಿಂಗ್ ಏರಿಯಾದಲ್ಲಿ ಬುಕ್ಸ್ ಓದೋರಿಗೆ. ಹಾಗೆ ಒಂದಷ್ಟು ಜಾಸ್ತಿ ಬೋರ್ಡ್ ಗೇಮ್ಸ್, ಮಕ್ಕಳು ಆರಾಮಾಗಿ ಕೂತ್ಕೊಂಡು ಕಾಲ ಕಳಿಬೋದು. ಇಟ್ಸ್ ರಿಯಲಿ ರಿಯಲಿ ನೈಸ್. ಟ್ರೀ ಹೌಸಸ್ ಅಲ್ವಾ, ಸೊ ಬ್ರಿಡ್ಜ್ ಇದೆ. ಬ್ರಿಡ್ಜ್ ಹತ್ಕೊಂಡು ಹಾಗೆ ಮುಂದೆ ಹೋದರೆ ಸ್ಪೆಷಲ್ ಗೆಸ್ಟ್ಗಳಿದ್ದಾರೆ ಇಲ್ಲಿ. ಹಾಯ್ ಹಾಯ್ ಅಂತೆ. ಈ ಫಾರ್ಮಲ್ಲಿ ತುಂಬ ಆ್ಯನಿಮಲ್ಸ್ಗಳು ಕೂಡ ಇದೆ, ಪುಟ್ ಪುಟ್ ಪೆಟ್ಗಳಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಮಿ ಶೋ ಯು. ಇದು ಒಂದು ರಿವರ್, ಸಾರಿ ಇದೊಂದು ಟ್ರೀ ಹೌಸ್. ಇದು ಸರಿ ಹೋಗೋಣ, ಮನೆಗೆ ಹೋಗೋಣ. ಇವತ್ತಿಗೆ ಇದೆ ನಮ್ಮ ಮನೆ. ನಡಿ. ಈ ಪ್ರಾಪರ್ಟಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಕೇವ್ ಹೌಸು. ತುಂಬಾ ಚೆನ್ನಾಗಿದೆ. ಬಟ್ ನನಗೆ ನನ್ನ ಮಗಳು ಇರೋದ್ರಿಂದ, ಅಲ್ಲಿ ಎದುರುಗಡೆನೇ ಪೂಲ್ ಇರೋದ್ರಿಂದ ಸ್ವಲ್ಪ ಡೇಂಜರ್ ಅಂತ ಅನಿಸ್ಬಿಟ್ಟು ನಾನು ಬೇಡ ಅಂತ ಅಂದ್ಕೊಂಡೆ. ಆ್ಯಂಡ್ ಮೋರೋವರ್ ಅದು ಆಲ್ರೆಡಿ ಬುಕ್ ಆಗಿತ್ತು. ಇಫ್ ದಟ್ ವುಡ್ ಹ್ಯಾವ್ ಬೀನ್ ದೇರ್ ನಾನು ಅದನ್ನೇ ತೊಗೋತಾ ಇದ್ದೆ. ನೋಡಿ, ಕ್ಯಾಂಡಲ್ ಲೈಟ್ ಡಿನ್ನರಿಗೆ ಅರೇಂಜ್ ಮಾಡಿದ್ದಾರೆ. ಬಂತು ನಮ್ಮ ಸ್ಟೇ. ನೋ ಎಂಟ್ರಿ ಫಾರ್ ಅಸ್. ಓಪನ್ ಮಾಡಿ. ಎಸ್, ಥ್ಯಾಂಕ್ ಯು. ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು. ಡಿನ್ನರ್ಗೆ ನಾವು ಪೇ ಮಾಡಿದ್ವಿ, ಬಟ್ ತುಂಬಾ ಕಾಸ್ಟ್ ಎಫೆಕ್ಟಿವ್ ಆಗಿತ್ತು. ಕಾಸ್ಟ್ಲಿ ಎಲ್ಲ ಏನೂ ಇರಲಿಲ್ಲ. ಈ ಮಲ್ಬಾರ್ ಸ್ಟೈಲಲ್ಲಿ ಪ್ಲೇಟ್ ಕೊಟ್ಟಿದ್ರು ಊಟ ಮಾಡೋದಕ್ಕೆ. ಇಂಪ್ರೆಸಿವ್ ಅನ್ನಿಸ್ತು. ನನ್ನ ಮಗಳಿಗೆ ಬೇರೆ ಕಾರ್ಟೂನ್ ಪ್ಲೇಟ್ ಕೊಟ್ಬಿಟ್ಟಿದ್ರು, ಅವಳಿಗೆ ಫುಲ್ ಖುಷಿ ಆಗೋಯಿತು. ಎಂತ ಗೊತ್ತಾ, ಎಲ್ಲ ಊಟಕ್ಕೂ ಅವರು ಸುಮ್ಮನೆ ಕೊಕೊನಟ್ ಆಯಿಲ್ನೆಲ್ಲ ಯೂಸ್ ಮಾಡಿರಲಿಲ್ಲ. ನಮ್ಮ ನೇಟಿವಿಟಿಗೆ ಅರ್ಥ ಮಾಡಿಕೊಂಡು ನಾರ್ಮಲ್ ಆಯಿಲ್ನ ಯೂಸ್ ಮಾಡಿದ್ದಕ್ಕೆ ಆರಾಮಾಗಿ ಊಟ ಮಾಡೋಕ್ಕಾಯಿತು. ಆಮೇಲೆ ಊಟ ಮಾಡಿಕೊಂಡು ನಾವು ನಮ್ಮ ರೂಮ್ಗೆ ಹೊರಟ್ವಿ. ಯಜಮಾನನು ಈ ತರ ಮಾತಾಡಲ್ಲ. ಎಸ್ ಟು. ಅವಳಿಗೆ ಇಷ್ಟ ಬಂದಿದ್ದ ಕಾಯೆಲ್ಲ ನಡೆಸ್ತವಳಲ್ಲಪ್ಪ. ಇನ್ನೇನು, ಒಳ್ಳೆ ಊಟ ಆಯಿತು, ನನ್ನ ಮಗಳ ಜೊತೆ ಆಟ ಆಡಿದ್ದಾಯಿತು. ಕೇರಳಲ್ಲಿದ್ದರೂ ಕನಕ್ ಮೂರ್ತಿ ಅವ್ರನ್ನ ನೋಡಬೇಕು ಅಂತ ಕನ್ನಡ ಫಿಲಮ್ ನೋಡಿಕೊಂಡು ಅಚ್ಚುಕಟ್ಟಾಗಿ ನಿದ್ದೆ ಮಾಡಿದ್ವಿ. ಗುಡ್ ಮಾರ್ನಿಂಗ್. ರೂಮ್ ಪಕ್ಕ ಪೂಲ್ ಇದ್ರೆ ಮಾರ್ನಿಂಗ್ ಈ ಥರನೇ ಇರುತ್ತೆ ಮಕ್ಕಳ ಜೊತೆ. ಕಂದಮ್ಮ ಹೇಗಿದೆ? ಚೆನ್ನಾಗಿದೆ. ಹಿಂದಿನ ದಿನ ಬಂದಿದ್ದೆ ನಾವು ಸಂಜೆ ಅಲ್ವಾ, ಸೊ ನಾನು ಸಂಜೆ ಹೊತ್ತಲ್ಲಿ ಅವಳನ್ನ ಪೂಲಿಗೆ ಬಿಟ್ಟಿರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಪೂಲಿಗೆ ಇಳಿದವಳು ಅಲ್ಲೇ ಬಿದ್ದು ಉಳ್ಳಾಡ್ತಾ ಇದ್ವಿ. ನಾವಂತೂ ಸಕ್ಕತ್ತಾಗಿತ್ತು, ಚೆನ್ನಾಗಿ ಮಜಾ ಮಾಡಿದ್ವಿ ಒಂದಷ್ಟು ಹೊತ್ತು. ಸೊ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿದ್ದಾಯಿತು. ಈಗ ಬ್ರೇಕ್ಫಾಸ್ಟ್ ಆಯಿತು. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ. ಹೇಗಿದೆ? ಇನ್ನು ಬ್ರೇಕ್ಫಾಸ್ಟ್ನ ಅವರೇ ನಮ್ಮ ರೂಮ್ ಹತ್ರ ತಂದು ಸರ್ವ್ ಮಾಡ್ತಾರೆ. ಬ್ಲೂ ಟೀ ಕೊಟ್ಟಿದ್ರು, ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಅದಾದಮೇಲೆ ಬ್ರೇಕ್ಫಾಸ್ಟ್ನಲ್ಲಿ ಪರೋಟ, ಚಿಕನ್ ಕರಿ, ಪುಟ್ಟು, ಕಡಲ್ ಕರಿ, ಹಾಗೆಯೇ ಮಕ್ಕಳಿಗಂತ ಕಪ್ ಕೇಕ್ಸು, ಬ್ರೆಡ್ಡು, ಬಟರು, ಜಾಮು, ಬನಾನಾಸು, ಹಾಗೆ ಆಮೇಲೆ ಎಗ್ ಆಮ್ಲೆಟು ಎಲ್ಲನೂ ಕೊಟ್ಟಿದ್ರು. ಸಖತ್ ಟೇಸ್ಟಿ ಆಗಿತ್ತು. ಆಮೇಲೆ ಏನು ಗೊತ್ತಾ, ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿ ಆಗಿರುತ್ತೆ ರೂಮ್ ಜೊತೆಗೇ. ಪುಟ್ಟು ತಿನ್ನೋಣ. ಪುಟ್ಟು ನಮ್ಮ ಕಡೆ ಹೇಗೆ ಇಡ್ಲಿ ಫೇಮಸ್ಸು, ಹಾಗೆ ಇವ್ರ ಕಡೆ ಇದು ಫೇಮಸ್ಸು. ಸರಿ, ಓಕೆ. ಚೆನ್ನಾಗಿದೆ, ರಿಯಲಿ ಚೆನ್ನಾಗಿದೆ. ನಮ್ಮ ಇಡ್ಲಿ ಥರ ಟೇಸ್ಟ್ ಬರೋಲ್ಲ, ಆಯಿತಾ? ಇದು ಬೇರೆ ಥರ ಟೇಸ್ಟು, ಕಂಪ್ಲೀಟ್ ಡಿಫ್ರೆಂಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ಬೆಳಿಗ್ಗೆ ಪರೋಟ ತಿನ್ನೋಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ, ಬಟ್ ಟೇಸ್ಟ್ ಮಾಡಬೇಕು ಅಂತಲೇ ತಿಂತಾಯಿದ್ದೀನಿ.
ನಿಜರು ಈ ಚಿಕನ್ ಗ್ರೇವಿ ಇದೆಯಲ್ಲ ಅದು ಸಕ್ಕತ್ತಾಗಿದೆ. ಇಟ್ಸ್ ಗೋಯಿಂಗ್ ಸೋ ಗುಡ್ ವಿತ್ ದಿಸ್. ಇಟ್ಸ್ ರಿಯಲಿ ನೈಸ್. ಚೆಂದ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ನಾವು ನಮ್ಮ ಸ್ಟೇಗೆ ಬಾಯ್ ಹೇಳೋ ಸಮಯ. ರಿಯಲಿ ನನಗೆ ಈ ಸ್ಟೇ ತುಂಬ ಇಷ್ಟ ಆಗಿತ್ತು. ಸುತ್ತ ಹಸಿರು, ಒಂಥರ ಕಾಡು ಮಧ್ಯದಲ್ಲಿ ನಮ್ಮದೊಂದು ಪುಟಾಣಿ ಮನೆ, ನಮ್ಮ ಪ್ರೀತಿ ಜನಗಳು, ಸಾಕಲ್ವಾ, ಇನ್ನೇನು ಬೇಕು. ಸೀರಿಯಸ್ಲಿ ವಿ ಎಂಜಾಯ್ಡ್ ಅ ಲಾಟ್ ಇನ್ ದಿಸ್ ಸ್ಟೇ. ಸೊ ಈಗ ಈ ಸ್ಟೇಗೆ ಬಾಯ್ ಹೇಳಿ ನಾವು ನೆಕ್ಸ್ಟ್ ಹೊರಟಿದ್ದು ಮೀನ್ಮುಟ್ಟಿ ವಾಟರ್ ಫಾಲ್ಸ್ಗೆ. ಬಾಯ್ ರಿವಟ್ರಿ. ಮೀನ್ಮುಟ್ಟಿ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂತ ಎಷ್ಟು ಆಸೆ ಇತ್ತು ಅಂದರೆ, ನಾನು ಟ್ರಿಪ್ ಪ್ಲಾನ್ ಮಾಡಿದಾಗ ನಾನು ಅನ್ಕೋತಾ ಇದ್ದೆ ಅಲ್ಲಿ ಹೋಗ್ಬೇಕಂತ. ಬಟ್ ಅದು ಕ್ಲೋಸ್ ಆಗಿದೆ. ರೀಸನ್ ಏನಪ್ಪಾ ಅಂದ್ರೆ 500 ಮೆಂಬರ್ಸ್ ಮೇಲೆ ಅಲೋ ಮಾಡಲ್ಲ. ಒಂದು ಆಶ್ಚರ್ಯ ಏನಾಯ್ತು ನನಗೆ, ನಾವು ಹೋಗಿದ್ದು ಅರೌಂಡ್ 12 o'clock, ಓಪನ್ ಆಗೋದು 10 o'clock. 10 to 12 o'clock ಒಳಗಡೆ 500 ಜನ ಹೆಂಗ್ ಫಿಲ್ ಆದ್ರು. ಅಂಡ್ ಮೋರ್ ಓವರ್ 500 ಜನ ಇದ್ಮೇಲೆ ನೀವು ಆ ಪ್ಲೇಸ್ಗೆ ಹೋಗಿ ಏನ್ ಮಾಡ್ತೀವಿ? ಸೊ ಸಖತ್ ಬೇಜಾರಾಯ್ತು. ಸೊ ವಿ ಕೇಮ್ ಬ್ಯಾಕ್. ಬರ್ತಾ ವಿ ಕಮ್ಮಿಂಗ್ ಫ್ರಮ್ ನಾಗರಹೊಳೆ ರೂಟಿಂದ ಬರ್ತಾ ಇದೀವಿ. ಸಕ್ಕತ್ತಾಗಿದೆ ಲ್ಯಾಂಡ್ಸ್ಕೇಪ್ ಇಲ್ಲಿ, ಫುಲ್ ಕಾಡು. ನಂಗಂತೂ ಒಳ್ಳೆ ಫಾರೆಸ್ಟ್ ಸಫಾರಿ ಹೋಗೋ ತರ ಫೀಲ್ ಆಗ್ತೈತೆ. ಸಕ್ಕತ್ತಾಗೈತೆ. ಬನ್ನಿ ಹೋಗೋಣ. ಸೊ ನಾವು ಹೊರಟಿದ್ದ ದಿನವೇ ಈ ರೋಡಲ್ಲಿ ಒಂದಷ್ಟು ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿದ್ದರಿಂದ ರೋಡ್ ಓಕೆ ಅನ್ನೋ ಥರ ಇತ್ತು. ಆದರೆ ಸುತ್ತ ಇರೋ ಹಸಿರು, ಅಲ್ಲಲ್ಲಿ ಸಿಕ್ಕೋ ಪ್ರಾಣಿಗಳು ಎಲ್ಲ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ವಯನಾಡ್ನ 2ನೇ ದಿನದಲ್ಲಿ ಕಳೆದಂತಹ ಕ್ಷಣಗಳು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.